So good afternoon all. Welcome back to another weekly online session. So ಇವತ್ತಿನ ಸೆಷನ್ ಬಂದು ಲೈಟ್ ಆಟೋಮೇಷನ್. ಆಟೋಮೇಷನ್ ಅಂದ್ರೆ ಏನು? ಯಾವುದೋ ಒಂದು ಫಂಕ್ಷನ್ ಆಟೋಮೆಟಿಕ್ ಆಗಿ ನಡೆಯೋದನ್ನ ನಾವು ಆಟೋಮೇಷನ್ ಅಂತೀವಿ. ಓಕೆ, ಸೊ ಇವತ್ತು ನಾವು ಆಟೋಮೇಷನ್ ಯಾವ್ಯಾವ ಕಾಂಪೋನೆಂಟ್ ಇಟ್ಕೊಂಡು ಯೂಸ್ ಮಾಡ್ತೀವಂದ್ರೆ IR ಸೆನ್ಸರ್ಸು, ಆರ್ಡಿನೋ ಬೋರ್ಡು, ಆದ್ಮೇಲೆ ರಿಲೇ. ಓಕೆ, ಸೊ ಯಾವುದೇ ಒಂದು ಆಟೋಮೇಷನ್ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಬೇಕಾಗಿರೋದೊಂದು ಸೆನ್ಸಿಂಗ್ ಡಿವೈಸ್. ಓಕೆ, ಸೊ ಸೆನ್ಸಿಂಗ್ ಡಿವೈಸ್ ಏನ್ ಮಾಡುತ್ತೆ, ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಅಬ್ಜೆಕ್ಟಿವ್ಗೋಸ್ಕರ ನಾವು ಆ ಪ್ರಾಜೆಕ್ಟ್ ಮಾಡ್ತಿದೀವೋ, ಸೊ ಆ ಪರ್ಟಿಕ್ಯುಲರ್ ಸೆನ್ಸರು ಮೇ ಬಿ ಲೈಟ್ ಸೆನ್ಸ್ ಮಾಡೋದಾಗಿರ್ಲಿ, ಸೌಂಡ್ ಸೆನ್ಸ್ ಮಾಡೋದಾಗಿರ್ಲಿ, ಫೈರ್ ಸೆನ್ಸ್ ಮಾಡೋದಾಗಿರ್ಲಿ, ಎಲ್ಲ ಫಂಕ್ಷನ್ಗೋಸ್ಕರನು ಒಂದು ಪರ್ಟಿಕ್ಯುಲರ್ ಸೆನ್ಸರ್ಸ್ ನ ಕಂಡಿಡಿದವ್ರೆ. ಸೊ ಇಂಥ ಒಂದು ಸೆನ್ಸರ್ಸ್ ಅಲ್ಲಿ ನಾವು IR ಸೆನ್ಸರ್ ಅಂತ ಒಂದು ಸೆನ್ಸರ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ IR ಸೆನ್ಸರ್ ಅಂದ್ರೆ ಇನ್ಫ್ರಾರೆಡ್ ಸೆನ್ಸರ್ಸ್. ಸೊ ನಾವು IR ರೇಸ್ ಅಂತ ಕೇಳಿದೀವಿ, UV ರೇಸ್ ಅಂತ ಎಲ್ಲ ಕೇಳಿದೀವಿ. ಇವೆಲ್ಲ ನಮ್ ಸೈನ್ಸ್ ಟಾಪಿಕ್ಸ್ ಅಲ್ಲಿ ಕೇಳಿದೀವಲ್ವಾ? ಇವೆಲ್ಲ ಏನು ಇಲ್ಲ, ಜಸ್ಟ್ ಫ್ರೀಕ್ವೆನ್ಸಿ ಆಫ್ ಲೈಟ್. ಓಕೆ, ಸೊ ಈಚ್ ಅಂಡ್ ಎವ್ರಿ ಪರ್ಟಿಕ್ಯುಲರ್ ಒಂದು ಬ್ಯಾಂಡ್ ವಿಡ್ತ್, ವೇವ್ ಲೆಂತ್ ಇರುತ್ತಲ್ಲ ಲೈಟ್ಗೆ, ಎಲ್ಲಾ ಲೈಟ್ಗೂ ವೇರಿ ಆಗುತ್ತೆ. ಸೊ IRಗೆ ಒಂದು ಪರ್ಟಿಕ್ಯುಲರ್ ರೇಂಜ್ ಇರುತ್ತೆ, UVಗೆ ಒಂದು ಪರ್ಟಿಕ್ಯುಲರ್ ರೇಂಜ್ ಇರುತ್ತೆ. ಸೊ ಅದೇ ರೀತಿ ಇದೊಂದು IR ಸೆನ್ಸರ್. ಸೊ ಇನ್ಫ್ರಾರೆಡ್ ರೇಸ್ ನ ಕಳಿಸ್ಬಿಟ್ಟು ಆ ರೇಸ್ ನ ರಿಸೀವ್ ಮಾಡಿ ಆ ಸಿಗ್ನಲ್ ನ ಇನ್ಪುಟ್ ಆಗಿ ಕಳಿಸೋ ಒಂದು ಸೆನ್ಸರ್ ಅದು. ಓಕೆ, ಸೊ ಈ ಸೆನ್ಸರ್ ಯೂಸ್ ಮಾಡ್ಕೊಂಡು ನಾವೊಂದು ಲೈಟ್ ಆಟೋಮೇಷನ್ ಮಾಡ್ತೀವಿ. ಓಕೆ, ಯಾವ ರೀತಿ ಅಂದ್ರೆ, ಸೊ IR ಸೆನ್ಸರ್ ಡಿಟೆಕ್ಟ್ ಮಾಡುತ್ತೆ. IR ಸೆನ್ಸರ್ ಡಿಟೆಕ್ಟ್ ಮಾಡಿದಾಗ ಆ ಸಿಗ್ನಲ್ ಬಂದು ಆರ್ಡಿನೋ ಹೋಗುತ್ತೆ. ಆರ್ಡಿನೋ ಬಂದು ಬೇಕಾಗಿರೋ ಆ ಕಂಟ್ರೋಲಿಂಗ್ ನ ಆರ್ಡಿನೋ ಮಾಡ್ಕೊಳ್ಳುತ್ತೆ. ಓಕೆ, ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗೋದು ಆಫ್ ಆಗೋದನ್ನ ಆರ್ಡಿನೋ ಇದು ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು IR ಸೆನ್ಸರ್ ಯಾವ ರೀತಿ ವರ್ಕ್ ಆಗ್ತಿದೆ, ಒಂದು ಸರ್ಕ್ಯೂಟ್ ನ ಯಾವ ರೀತಿ ಮಾಡಬೇಕು, ಅದನ್ನ ಸಿಮ್ಯುಲೇಷನ್ ಯಾವ ರೀತಿ ಮಾಡೋದು, ಹಾಗೂ ಒಂದು ಆರ್ಡಿನೋ ನ್ಯಾನೋನ ಯಾವ ರೀತಿ ಪ್ರೋಗ್ರಾಮ್ ಮಾಡ್ಬೇಕು ಅನ್ನೋದು ನೋಡೋಣ. ಸೊ ನಾವು ತುಂಬಾ ಪ್ರಾಜೆಕ್ಟ್ಸ್ ಆರ್ಡಿನೋ ಯೂನೋದಲ್ಲಿ ಮಾಡಿರ್ತೀವಿ. ಸೊ ಇದು ಬಂದು ಆರ್ಡಿನೋ ನ್ಯಾನೋದಲ್ಲಿ ಮಾಡ್ತೀವಿ. ಏನು ಡಿಫ್ರೆನ್ಸ್ ಇಲ್ಲ, ಸೈಜ್ ಮಾತ್ರ ಡಿಫರ್ ಆಗುತ್ತೆ. ಓಕೆ, ಸೊ ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಬೇಕಂದ್ರೆ ಆರ್ಡಿನೋ ಮೆಗಾದಲ್ಲಿ ಮಾಡ್ತೀರಾ. ಇನ್ನೊಂದು ಸ್ವಲ್ಪ ಚಿಕ್ಕದ್ ಬೇಕಂದ್ರೆ ಆರ್ಡಿನೋ ಯೂನೋ ಅಂತ ಆ ಒಂದು ಬೋರ್ಡ್ ಅಲ್ಲಿ ಮಾಡ್ತೀವಿ. ತುಂಬಾ ಕಾಂಪ್ಯಾಕ್ಟ್ ಆಗಿ ನನಗೊಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ನಾವು ಈ ಆರ್ಡಿನೋ ನ್ಯಾನೋನ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಆರ್ಡಿನೋ ನಾನು ಯಾವ ರೀತಿ ಪ್ರೋಗ್ರಾಮ್ ಮಾಡ್ಬೇಕಂತ ಇವತ್ತಿನ ಸೆಷನ್ ಅಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್, ಒಂದು ಸೆನ್ಸರ್ ನಮ್ಗೆ ಏನಕ್ಕೆ ಬೇಕಾಗಿದೆ? ಕ್ಯಾನ್ ಎನಿವನ್ ಆನ್ಸರ್? ಸೆನ್ಸರ್ ಏನಕ್ಕೆ ಬೇಕಾಗಿದೆ? ಸೆನ್ಸರ್ ಏನಕ್ಕೆ ಯೂಸ್ ಮಾಡ್ತೀವಿ? ಯಾರೋ ಹೇಳಿದ್ರಲ್ಲಿ ಬಾಯ್ಸ್, ಸೆನ್ಸರ್ ಏನಕ್ಕೆ ಯೂಸ್ ಮಾಡ್ತೀವಿ? ಸೆನ್ಸ್ ಮಾಡ್ಕೆ ಯೂಸ್, ಅದರಿಂದ ಮುಂದೆ ಏನಾಗತ್ತೆ ಅನ್ನೋದು ಕಂಡಿಡಿಯಕ್ಕೆ ಯೂಸ್ ಆಕೈತಿ. ಓಕೆ, ಸೊ ಜಸ್ಟ್ ಆಸ್ ಸಿಮಿಲರ್ ಟು ಎ ಹ್ಯೂಮನ್ ಬಾಡಿ. ನಮ್ ಹ್ಯೂಮನ್ ಬಾಡಿಯಲ್ಲಿ ಸೆನ್ಸ್ ಆರ್ಗನ್ಸ್ ಇದೆ ಅಲ್ವಾ? ಸೆನ್ಸ್ ಆರ್ಗನ್ಸ್ ಯಾವ್ದ್ಯಾವ್ದು? ಐಸ್, ನೋಸ್, ಟಂಗ್, ಸ್ಕಿನ್ ಅಂಡ್ ಇಯರ್ಸ್ ಅಲ್ವಾ? 5 ಸೆನ್ಸ್ ಆರ್ಗನ್ಸ್ ಇದೆ. ಸೊ ಈ ಎಲ್ಲಾ 5 ಸೆನ್ಸ್ ಆರ್ಗನ್ಸ್ ಏನ್ ಮಾಡುತ್ತೆ, ಹೊರಗಿರೋ ಎನ್ವಿರಾನ್ಮೆಂಟ್ ಅಲ್ಲಿ ನಡೆಯೋ ಆ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿನ ಸೆನ್ಸ್ ಮಾಡೋದಕ್ಕೋಸ್ಕರ ನಮ್ಗೆ ಈ ಸೆನ್ಸ್ ಆರ್ಗನ್ಸ್ ಕೊಟ್ಟಿದ್ದಾರೆ, ನಮ್ಮ ಬಾಡಿಯಲ್ಲಿ ಇದೆ. ಓಕೆ, ಸೊ ಇವಾಗ ನಾನ್ ಮಾತಾಡೋದು ನೀವು ಕೇಳಿಸ್ಕೊಂತ ಇದ್ದೀರಾ. ಅದೆಲ್ಲ ಹೋಗ್ತಿದೆ ನಾನು ಮಾತಾಡೋದು? ಕಿವಿಗೆ ಹೋಗ್ತಿದೆ. ಕಿವಿಯಿಂದ ಎಲ್ಲ ಹೋಗ್ತಿದೆ? ಎಲ್ಲ ಹೋಗ್ತಿದೆ? ಬ್ರೈನ್ಗೆ ಹೋಗ್ತಿದೆ.
ಸೊ ಬ್ರೈನ್ ಅಲ್ಲಿ ನಿಮ್ಗೆ ತುಂಬಾ ಕ್ವೆಶನ್ಸ್ ಇರುತ್ತೆ, ಯಾವ ರೀತಿ ಇದು ವರ್ಕ್ ಆಗ್ತಿದೆ ಅಲ್ವಾ? ಇಲ್ಲ ನಾನ್ ನಿಮ್ಗೊಂದು ಕಮೆಂಟ್ ಕೊಡ್ತೀನಿ, ಲೈಕ್ ಇಲ್ಲಿಂದ ಕ್ಲಾಸ್ ರೂಮ್ಗೆ ಹೋಗಿ ನಿಮ್ ಯಾವ್ದೋ ಒಂದು ಬ್ಯಾಗ್ ಬುಕ್ ತಗೊಂಬರಕ್ ಹೇಳ್ತೀನಿ. ಸೊ ನೀವ್ ಅದು ಕಿವಿಯಲ್ಲಿ ಕೇಳಿಸ್ಕೊಂತೀರಾ, ಅದು ಸೆನ್ಸ್ ಮಾಡೋದು. ಸೊ ಕೇಳಿಸ್ಕೊಂಡಿರೋದು ಬ್ರೈನ್ಗೆ ಹೋಗುತ್ತೆ. ಸೊ ಬ್ರೈನ್ ಬಂದ್ಬಿಟ್ಟು ಕಂಟ್ರೋಲಿಂಗ್ ಯೂನಿಟ್. ಓಕೆ, ಸೊ ಈ ಬ್ರೈನ್ ಏನ್ ಮಾಡುತ್ತೆ? ಸೊ ಇವಾಗ ನಾನು ಹೇಳಿರೋ ಕಮಾಂಡ್ ಕೇಳ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡುತ್ತೆ. ಅದು ನಿಮ್ ಬ್ರೈನ್ ನ ಪ್ರೋಗ್ರಾಮ್ ಮಾಡಿರೋ ತರ ಇರುತ್ತೆ. ಕೆಲವರು ಹೇಳಿದ ತಕ್ಷಣ ಕೇಳ್ಕೊಂತಾರೆ, ಕೆಲವರು ಕೇಳೋದೇ ಇಲ್ಲ ಅಲ್ವಾ? ಅದೇ ತರನೇ ಈ ಆಡಿನೋನ ನಾವು ಪ್ರೋಗ್ರಾಮ್ ಮಾಡ್ತೀವಿ. ಸೊ ಈ ತರ ಏನಾದೊಂದು ಪರ್ಟಿಕ್ಯುಲರ್ ಆಕ್ಟಿವಿಟಿ ಎನ್ವಿರಾನ್ಮೆಂಟಲ್ ಆದ್ರೆ ಆಡಿನೋ ಬಂದು ನಾವ್ ಹೇಳೋ ತರ, ನಾವು ಪ್ರೋಗ್ರಾಮ್ ಮಾಡೋ ತರ ಅದು ಫಂಕ್ಷನ್ ಆಗ್ಬೇಕಂತ ಅದು ಪ್ರೋಗ್ರಾಮ್ ಮಾಡ್ತೀವಿ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಔಟ್ಪುಟ್. ಓಕೆ, ಸೊ ಇವಾಗ ಸೆನ್ಸರ್ದು ಯೂಸ್ ಏನಂತ ಗೊತ್ತಾಯ್ತು. ನೆಕ್ಸ್ಟ್ ಆಡಿನೋ ಬೋರ್ಡ್. ಆಡಿನೋದು ಏನ್ ಯೂಸ್ ಅಂತ ನಾನು ಹೇಳ್ದೆ. ಆಡಿನೋ ಏನ್ ಮಾಡುತ್ತೆ? ಅದು ಸೆನ್ಸ್ ಮಾಡಿರೋ ಆ ಸಿಗ್ನಲ್ ನ ಯಾವ ರೀತಿ ಪ್ರಾಸೆಸ್ ಮಾಡಬೇಕು, ಯಾವ ರೀತಿ ಔಟ್ಪುಟ್ ಕೊಡ್ಬೇಕು ಅನ್ನೋದನ್ನ ಆಡಿನೋ ಡಿಸೈಡ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾಂಪೋನೆಂಟ್, ಬೇಸಿಕ್ ಕಾಂಪೋನೆಂಟ್ಸ್ ಯೂಸ್ ಮಾಡೋದು ಬಂದ್ಬಿಟ್ಟು ಒಂದು ಔಟ್ಪುಟ್ ಡಿವೈಸ್. ಓಕೆ, ಸೊ ಇವಾಗ ನಾನು ಬ್ಯಾಗ್ ಎತ್ಕೊಂಡ್ ಬರಕ್ ಹೇಳಿದೆ ಅಲ್ವಾ? ಸೊ ನೀವು ಅದು ಪ್ರಾಸೆಸ್ ಮಾಡ್ಕೊಂತೀರಾ ಬ್ರೈನ್ ಅಲ್ಲಿ. ಸೊ ನಿಮ್ ಬ್ರೈನ್ ಹೇಳುತ್ತೆ, ಓಕೆ ಹೋಗ್ ಬ್ಯಾಗ್ ತಗೊಂಬರೋಣ ಅಂತ ಕ್ಲಾಸಿಂದ. ಸೊ ನೀವು ಕ್ಲಾಸ್ಗೆ ಹೋಗಿ ಬ್ಯಾಗ್ ತಗೊಂಬರ್ತೀರ ಅಲ್ವಾ? ಆ ತಗೊಂಬರೋ ಪ್ರಾಸೆಸ್ ನ ನಾವು ಔಟ್ಪುಟ್ ಅಂತೀವಿ. ಓಕೆ, ಸೊ ಇದೇ ರೀತಿಯಲ್ಲಿ ನಾವು ಫ್ಯಾನ್ ಇವಾಗ ಆನ್ ಮಾಡ್ತೀವಿ ಅಂದ್ರೆ, ಫ್ಯಾನ್ ಆನ್ ಮಾಡ್ತೀವಿ, ಔಟ್ಪುಟ್ ಏನು? ಫ್ಯಾನ್ ತಿರುಗೋದು ಅಲ್ವಾ? ಸೊ ಇವಾಗ ಇನ್ಪುಟ್ ಡಿವೈಸ್ ಏನು? ಇನ್ಪುಟ್ ಅಂದ್ರೆ ಸೆನ್ಸರ್, ಔಟ್ಪುಟ್ ಅಂದ್ರೆ ಸೆನ್ಸ್ ಮಾಡಿರೋ ಆ ಪ್ರಾಸೆಸ್ ಅಲ್ಲಿ ಆಡಿನೋ ಯಾವ ರೀತಿ ಒಂದು ಪ್ರೋಗ್ರಾಮ್ ಮಾಡಿ ತಗೊಂಡಿದೆಯೋ ಅದ್ರದ್ದೊಂದು ಔಟ್ಪುಟ್ ಕೊಡೋದನ್ನ ಔಟ್ಪುಟ್ ಅಂತೀವಿ. ಓಕೆ, ಫಾರ್ ಎಕ್ಸಾಂಪಲ್ LED ಆನ್ ಆಗ್ಬೇಕು, ಆ ತರ ಪ್ರೋಗ್ರಾಮ್ ಮಾಡಿದ್ರೆ ಏನೋ ಸೆನ್ಸರ್ ಡಿಟೆಕ್ಟ್ ಮಾಡ್ಕೊಂಡು ಆ ಸೆನ್ಸ್ ಆಗಿರೋ ಸಿಗ್ನಲ್ ನ ಆಡಿಯೋ ರಿಸೀವ್ ಮಾಡಿರೋ ಆ ಸಿಗ್ನಲ್ ನ ಆಡಿಯೋ ಪ್ರಾಸೆಸ್ ಮಾಡಿ ಔಟ್ಪುಟ್ ಅಲ್ಲಿ ಆ LED ನ ಆನ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಒಂದು IR ಸೆನ್ಸರ್ ಯಾವ ರೀತಿ ವರ್ಕ್ ಆಗುತ್ತಂತ. ಇಲ್ಲಿ ಎರಡು LEDs ಇದೆ, ಒಂದು ಎಮಿಟರು, ಇನ್ನೊಂದು ರಿಸೀವರ್. ಸೊ ಎಮಿಟರ್ ಅಲ್ಲಿ IR ರೇಸ್ ನ ಕಳಿಸುತ್ತೆ. ಓಕೆ, ಯಾವ್ದಾದ್ರು ಒಂದು ಆಬ್ಸ್ಟಕಲ್ ಬಿಟ್ವೀನ್ ಡಿಟೆಕ್ಟ್ ಆದ್ರೆ, ಸೊ ಆ IR ರೇಸು ಆ ಆಬ್ಸ್ಟಕಲ್ ಅಲ್ಲಿ ಹೊಡೆದ್ಬಿಟ್ಟು ವಾಪಸ್ ಬರುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಆ ರಿಫ್ಲೆಕ್ಟ್ ಆಗೋ ಸಿಗ್ನಲ್ ನ IR ರಿಸೀವರು ತಗೊಳುತ್ತೆ. ಸೊ ರಿಸೀವ್ ಆಗಿದೆ ಅಂತ ಗೊತ್ತಾದ್ರೆ ಈ IR ಸೆನ್ಸರ್ ಏನ್ ಮಾಡುತ್ತೆ? ಆಡಿನೋಗೆ ಒಂದು ಸಿಗ್ನಲ್ ಕಳಿಸುತ್ತೆ. ಈ ಎಲ್ಲಾ ಸೆನ್ಸರ್ಸ್ ಇದೇ ರೀತಿನೇ ವರ್ಕ್ ಆಗೋದು. ಮೇ ಬಿ ಅದ್ರದ್ದು ವರ್ಕಿಂಗ್ ಪ್ರಿನ್ಸಿಪಲ್ ಮಾತ್ರ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾಂಪೋನೆಂಟ್ ಬಂದ್ಬಿಟ್ಟು ರಿಲೇ. ರಿಲೇ ಇಸ್ ನಥಿಂಗ್ ಬಟ್ ಇಟ್ ಆಕ್ಟ್ಸ್ ಆಸ್ ಎ ಸ್ವಿಚ್. ಯಾವ ರೀತಿ ಅಂದ್ರೆ, ಸೊ ಇಲ್ಲೊಂದು ಪವರ್ ಸಪ್ಲೈ ಆಗ್ತಿದೆ. ಓಕೆ, ಸೊ ಈ ಪವರ್ ಸಪ್ಲೈ ನಾನು ಸೆನ್ಸರ್ ಕನೆಕ್ಟ್ ಮಾಡಿರ್ತೀನಿ, ಮತ್ತೆ ಸೆನ್ಸರ್ ಇಂದ ವಾಪಸ್ ಈ ರಿಲೇ ಕಾಯಿಲ್ ಕನೆಕ್ಟ್ ಆಗಿದೆ. ಈ ಕಾಯಿಲ್ ಇಂದ ವಾಪಸ್ಸು ಪವರ್ ಸೋರ್ಸ್ಗೆ ಕನೆಕ್ಟ್ ಆಗಿದೆ. ಸೊ ಏನೋ ಒಂದು ಅಬ್ಸ್ಟಕಲ್ ಡಿಟೆಕ್ಟ್ ಆದ್ರೆ ಮಾತ್ರನೇ ಇಲ್ಲಿ ಬರೋ ಆ ಕರೆಂಟು ಈ ಕಡೆಗೆ ಪಾಸ್ ಆಗೋದು. ಸೊ ಇಲ್ಲಿಂದ ಬ್ಯಾಟ್ರಿಯಿಂದ ಪವರ್ ಬರ್ತಿದೆ ಅಲ್ವಾ? ಸೊ ಈ ಪವರ್ ಏನೋ ಒಂದು ಸೆನ್ಸರ್, ಆ ಸೆನ್ಸರ್ ಏನೋ ಒಂದು ಆಬ್ಸ್ಟಕಲ್ ನ ಡಿಟೆಕ್ಟ್ ಮಾಡಿದ್ರೆ ಮಾತ್ರ ಇಲ್ಲಿ ಬರೋ ಆ ಪವರ್ ಸಪ್ಲೈ ಈ ಕಡೆಗೆ ಟ್ರಾನ್ಸ್ಫರ್ ಆಗೋದು. ಈ ಕಡೆ ಟ್ರಾನ್ಸ್ಫರ್ ಆದ್ರೆ ಮಾತ್ರನೇ ಈ ಕಾಯಿಲ್ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇರುತ್ತೆ ಅಂದ್ರೆ, ನಾವು ಮ್ಯಾಗ್ನೆಟ್ ಗೊತ್ತಲ್ವಾ,
ಎರಡು ಮ್ಯಾಗ್ನೆಟ್ ನ ಜೊತೆಗಿಟ್ರೆ ಏನಾಗುತ್ತೆ? ಎರಡು ಅಟ್ರಾಕ್ಟ್ ಮಾಡ್ಕೊಳ್ತಿದ್ದಾನೆ, ಹೌದಾ ಅಲ್ವಾ? ಸೊ ಅದೇ ರೀತಿಯಾಗಿ ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆದಾಗ ಇಲ್ಲೊಂದು ಲಿವರ್ ಇರುತ್ತೆ. ಸೊ ಈ ಲಿವರು ಆಲ್ವೇಸ್ ಕ್ಲೋಸ್ಡ್ ಆಗಿರುತ್ತೆ. ಓಕೆ, ಯಾವಾಗ ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೋ ಅವಾಗ ಇಲ್ಲೊಂದು ಆ ಅಟ್ರಾಕ್ಷನ್ ಇಂದ ಈ ಲಿವರ್ ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ. ಇಲ್ಲೂ ನೋಡ್ಬೋದು ಓಪನ್ ಸರ್ಕ್ಯೂಟ್ ಇರುತ್ತೆ ಫಸ್ಟ್. ಸೊ ಯಾವಾಗ ಒಂದು ಸೆನ್ಸರ್ ಡಿಟೆಕ್ಟ್ ಮಾಡಿ ಸಿಗ್ನಲ್ ಕಳಿಸಿದಾಗ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೋ ಅವಾಗ ಇಲ್ಲಿ ಈ ಲಿವರು ಈ ಕಡೆಗೆ ಮೂವ್ ಆಗುತ್ತೆ. ಮೂವ್ ಆದಾಗ ಏನಾಗುತ್ತೆ? ಓಪನ್ ಸರ್ಕ್ಯೂಟ್ ಬಂದ್ಬಿಟ್ಟು ಕ್ಲೋಸ್ ಸರ್ಕ್ಯೂಟ್ ಆಗುತ್ತೆ. ಕ್ಲೋಸ್ ಸರ್ಕ್ಯೂಟ್ ಆದ್ರೆ ಏನಾಗುತ್ತೆ? ಕರೆಂಟ್ ಫ್ಲೋ ಆಗುತ್ತೆ ಅಲ್ವಾ? ಸೊ ಕರೆಂಟ್ ಫ್ಲೋ ಆದಾಗ ಲೈಟ್ ಆನ್ ಆಗುತ್ತೆ. ಓಕೆ, ಸೊ ಇದೇ ರಿಲೇದ್ ವರ್ಕಿಂಗ್ ಪ್ರಿನ್ಸಿಪಲ್. ಸೊ ಈಗ ನಾವು ಸರ್ಕ್ಯೂಟ್ ಡಯಾಗ್ರಾಮ್ ನೋಡೋಣ. ಓಕೆ, ಸೊ ಇಲ್ಲಿ ಏನೇನು ಕಾಂಪೋನೆಂಟ್ಸ್ ಯೂಸ್ ಮಾಡಿದೀವಿ? ಆರ್ಡಿನೋ ನ್ಯಾನೋ ಇದೆ, 2 IR ಸೆನ್ಸರ್ ಯೂಸ್ ಮಾಡಿದ್ದೀನಿ. ಏನಕ್ಕಂದ್ರೆ ಇವಾಗ ಒಂದು IR ಸೆನ್ಸರ್ ಅಲ್ಲಿ ಫಸ್ಟ್ ಡಿಟೆಕ್ಟ್ ಆದ್ರೆ ಅವಾಗ ಮಾತ್ರ ಬಲ್ಬ್ ಆನ್ ಆಗ್ಬೇಕಂತ ನಾನು ಪ್ರೋಗ್ರಾಮ್ ಮಾಡಿರ್ತೀನಿ. ಅಂದ್ರೆ ಸೊ ಈಗ ಫಸ್ಟ್ IR ಸೆನ್ಸರ್, ಇವಾಗ 2 IR ಸೆನ್ಸರ್ಸ್ ಇದೆ. ಇದು IR ಸೆನ್ಸರ್ 1, IR ಸೆನ್ಸರ್ 2. ಸೊ ಇವಾಗ ಒಂದು ಪರ್ಸನ್ ರೈಟ್ ಸೈಡ್ ಇಂದ ಹಿಂಗ್ ಪಾಸ್ ಆಗ್ತವ್ರೆ. ಅವಾಗ ಫಸ್ಟ್ ಈ ಸೆನ್ಸರ್ ಡಿಟೆಕ್ಟ್ ಮಾಡುತ್ತೆ, ಇಲ್ಲ ಈ ಸೆನ್ಸರ್ ಡಿಟೆಕ್ಟ್ ಮಾಡುತ್ತಾ? IR ಸೆನ್ಸರ್ 1 ಡಿಟೆಕ್ಟ್ ಮಾಡುತ್ತಾ, IR ಸೆನ್ಸರ್ 2 ಡಿಟೆಕ್ಟ್ ಮಾಡುತ್ತಾ? ರೈಟ್ ಇಂದ ಒಬ್ರು ಪಾಸ್ ಆಗ್ತಾರಂದ್ರೆ ಸೆನ್ಸರ್ 1 ಡಿಟೆಕ್ಟ್ ಮಾಡುತ್ತೆ. ಸೊ IR ಸೆನ್ಸರ್ 1 ಫಸ್ಟ್ ಡಿಟೆಕ್ಟ್ ಮಾಡಿದ್ರೆ ಅವಾಗ ಮಾತ್ರ ಈ ಬಲ್ಬ್ ಆನ್ ಆಗ್ಬೇಕಂತ ನಾನು ಪ್ರೋಗ್ರಾಮ್ ಮಾಡಿದ್ದೀನಿ. ಸೊ ಇಫ್ ಎ ಪರ್ಸನ್ ಕಮ್ಸ್ ಫ್ರಮ್ ಲೆಫ್ಟ್ ಸೈಡ್, ಸೊ ಲೆಫ್ಟ್ ಇಂದ ರೈಟ್ ಹಿಂಗ್ ಪಾಸ್ ಆಗ್ತಾವ್ರಂದ್ರೆ ಸೆನ್ಸರ್ 2 ಡಿಟೆಕ್ಟ್ ಮಾಡುತ್ತೆ ಫಸ್ಟ್. ಸೊ ಸೆನ್ಸರ್ 2 ಡಿಟೆಕ್ಟ್ ಮಾಡಿದಾಗ ಆನ್ ಆಗಿರೋ ಬಲ್ಬ್ ಆಟೋಮೆಟಿಕ್ ಆಗಿ ಆಫ್ ಆಗ್ಬೇಕಂತ ಪ್ರೋಗ್ರಾಮ್ ಮಾಡಿದೀವಿ. ಓಕೆ, ಸೊ ಅದಕ್ಕೆ ಸೆನ್ಸರ್ 1 ಸೆನ್ಸರ್ 2 ಕೊಟ್ಟಿದೀವಿ. ಸೊ ಇವಾಗ ಬರೀ ಸೆನ್ಸರ್ ಒಂದೇ ಒಂದು ಸೆನ್ಸರ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಈಗ ಒಬ್ರು ಪಾಸ್ ಆಗ್ತಾರೆ, ಅದೇ ಯಾವ ರೀತಿ ಡಿಟೆಕ್ಟ್ ಮಾಡ್ಬೇಕು? ರೈಟ್ ಇಂದ ಬಂದ್ರೆ ಆಫ್ ಆಗ್ಬೇಕಾ, ಲೆಫ್ಟ್ ಇಂದ ಬಂದ್ರೆ ಆಫ್ ಆಗ್ಬೇಕಾ ಅಂತ. ಅದಕ್ಕೋಸ್ಕರ 2 ಸೆನ್ಸರ್ ನ ಯೂಸ್ ಮಾಡಿದೀವಿ. ಓಕೆ, ಸೊ ಇಲ್ಲಿ ನೋಡ್ಬೋದು, ನಿಮ್ಗೆ ಪಿನ್ ಕಾನ್ಫಿಗರೇಷನ್ ಹೇಳ್ಕೊಡ್ತೀನಿ. ಓಕೆ, ಯಾವ ರೀತಿ ಒಂದು ಸೆನ್ಸರ್ಸ್ ನ ಆರ್ಡಿನೋ ಕನೆಕ್ಟ್ ಮಾಡ್ಬೇಕು ಅನ್ನೋದು ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ. ಸೊ ನೀವು ಯಾವುದೇ ಒಂದು ಸೆನ್ಸರ್ ತಗೊಂಡ್ರು ಅದರಲ್ಲಿ ಒಂದು VCC ಇರುತ್ತೆ, ಒಂದು ಗ್ರೌಂಡಿಂಗ್ ಇರುತ್ತೆ, ಒಂದು ಔಟ್ಪುಟ್ ಪಿನ್ ಇರುತ್ತೆ. ಔಟ್ಪುಟ್ ಪಿನ್ ಇಸ್ ನಥಿಂಗ್ ಬಟ್ ಸಿಗ್ನಲ್ ಕಳಿಸೋ ಪಿನ್ನು. ಓಕೆ, ಸೊ ಈ VCC GND ಪಿನ್ ಯಾವ್ದಂದ್ರೆ VCC ಬಂದ್ಬಿಟ್ಟು ಪಾಸಿಟಿವ್ ಪಿನ್, GND ಬಂದ್ಬಿಟ್ಟು ಗ್ರೌಂಡಿಂಗ್ ಪಿನ್. ಗ್ರೌಂಡಿಂಗ್ ಅಂದ್ರೆ ನೆಗೆಟಿವ್ ಪಿನ್. ಸೊ ಈ VCC ಗ್ರೌಂಡಿಂಗ್ ಏನಕ್ಕೆ ಬೇಕು? ಆ ಸೆನ್ಸರ್ಗೆ ಒಂದು ಪವರ್ ಸಪ್ಲೈ ಕೊಡೋದಕ್ಕೋಸ್ಕರ. ಓಕೆ, ಸೊ ಈಗ ಯಾವ್ದೋ ಒಂದು ಕಾಂಪೋನೆಂಟ್ ವರ್ಕ್ ಆಗ್ಬೇಕಂದ್ರೆ ಅದಕ್ಕೊಂದು ಪವರ್ ಸಪ್ಲೈ ಇರ್ಬೇಕು ತಾನೆ. ಸೊ ನೀವು ಡೈಲಿ ಎದ್ದು ಸ್ಕೂಲಿಗೆ ಬರ್ಬೇಕಂದ್ರೆ ನೀವು ಊಟ ಮಾಡಿದ್ರೇನೆ ಆಗೋದು. ಒಂದ್ 3 ದಿನ ನಿಮ್ಗೆ ಊಟ ಕೊಡದೆ ಇದ್ರೆ ಏನಾಗುತ್ತೆ? ಕೆಲಸ ನಡೆಯುತ್ತಾ? ಇಲ್ಲ. ಅದೇ ತರನೇ ಸೆನ್ಸರ್ ಫಂಕ್ಷನ್ ಆಗ್ಬೇಕಂದ್ರೆ ಅದಕ್ಕೊಂದು ಪವರ್ ಸಪ್ಲೈ ಇರಬೇಕು. ಸೊ ಆ ಪವರ್ ಸಪ್ಲೈಗೆ ನಾವು VCC ಗ್ರೌಂಡಿಂಗ್ ಪಿನ್ ಕನೆಕ್ಟ್ ಮಾಡ್ತೀವಿ. ನೀವು ಯಾವುದೇ ಸೆನ್ಸರ್ ತಗೊಂಡ್ರು VCC ಗೆ ನಾವು ಆರ್ಡಿನೋದು 5 volts ಆರ್ 3 volts ಕನೆಕ್ಟ್ ಮಾಡ್ತೀವಿ. ಯಾವುದು? VCC ಪಿನ್ ನ ಆರ್ಡಿನೋದು 5 volts ಆರ್ 3.3 volts ಕನೆಕ್ಟ್ ಮಾಡ್ತೀವಿ. ಗ್ರೌಂಡಿಂಗ್ ಪಿನ್ ಎಲ್ಲಿ ಕನೆಕ್ಟ್ ಮಾಡ್ತೀವಿ? ಆರ್ಡಿನೋದಲ್ಲೂ GND ಇರುತ್ತೆ, ಅದೇ GND ಪಿನ್ ಕನೆಕ್ಟ್ ಮಾಡ್ತೀವಿ. ಸೊ ಇವಾಗ ನೋಡ್ಬೋದು. ಸೊ ನಾನು ಹೇಳಿದ್ ಕರೆಕ್ಟ್ ಅಂತ ನೋಡೋಣ. ಸರಿ, ಇದು VCC, ಇದೂನು VCC. ಸೊ ಈಗ ನಾವೇನ್ ಮಾಡಿದೀವಿ? VCC ನಾನು ಕಾಮನ್ ಮಾಡಿದ್ವಿ ಒಂದೇ ವೈರ್ ಅಲ್ಲಿ. ಸೊ ಆ VCC ಎಲ್ಲಿ ಕನೆಕ್ಟ್ ಮಾಡಿದೆ? ಆ VCC ನ 3.3
ವೋಲ್ಟ್ ಕನೆಕ್ಟ್ ಮಾಡಿದೀನಿ. ಓಕೆ, ಈ ರೀತಿ ಅಂದ್ರೆ 3.3 ವೋಲ್ಟ್ಸ್ ಅಂತ ಅರ್ಥ. ನೆಕ್ಸ್ಟ್ ಯಾವ ಪಿನ್ ಇದೆ? ಜಿ ಎನ್ ಡಿ. ಜಿ ಎನ್ ಡಿ ಪಿನ್ ಮತ್ತೆ ಕಾಮನ್ ಮಾಡ್ಕೊಂಡೆ. ಇಲ್ಲೂ ಜಿ ಎನ್ ಡಿ ಪಿನ್ನು, ಇದ್ರಲ್ಲೂ ಜಿ ಎನ್ ಡಿ ಪಿನ್ನು, ಇಲ್ಲಿರೋ ಜಿ ಎನ್ ಡಿ ಪಿನ್ ನಾನು ಕಾಮನ್ ಮಾಡ್ಕೊಂಡೆ. ಓಕೆ, ಸೆನ್ಸರ್ 1, ಸೆನ್ಸರ್ 2, ರಿಲೇ ಮೂರಲ್ಲೂ ಜಿ ಎನ್ ಡಿ ಇದೆ ಅಲ್ವಾ? ಸೊ ಈ ಮೂರು ಜಿ ಎನ್ ಡಿ ಏನು ಒಂದ್ ಮಾಡ್ಕೊಂಡೆ. ಒಂದ್ ಮಾಡಿದ್ಮೇಲೆ ಆ ಒಂದ್ ಕಾಮನ್ ಆಗಿ ಅದನ್ನ ಆರ್ಡಿನೋದು ಗ್ರೌಂಡಿಂಗ್ ಕನೆಕ್ಟ್ ಮಾಡ್ಕೊಂಡೆ. ರಿಲೇಗೂ ಪವರ್ ಸಪ್ಲೈ ಆಯ್ತು, ಪವರ್ ಸಪ್ಲೈ ಆಯ್ತು. ಹೌದಾ ಅಲ್ವಾ? ಡೌಟ್ ಇದೆ? ಇಸ್ ದೇರ್ ಎನಿ ಡೌಟ್? ನಾನೇನಂದೆ, ಸೆನ್ಸರ್ ಅಲ್ಲಿರೋ ವಿಸಿಸಿ ಪಿನ್ ನಾವು, ನೀವು ಎಷ್ಟೇ ಸೆನ್ಸರ್ ತಗೊಳ್ಳಿ, ಸೆನ್ಸರ್ 3 ಸೆನ್ಸರ್ 4 ಸೆನ್ಸರ್ ಎಷ್ಟು ಬೇಗ ತಗೊಳ್ಳಿ, ಈ ಎಲ್ಲಾ 4 ಸೆನ್ಸರ್ಸ್ ಅಲ್ಲೂ ವಿಸಿಸಿ ಇರುತ್ತೆ, ಗ್ರೌಂಡಿಂಗ್ ಇರುತ್ತೆ, ಔಟ್ ಪಿನ್ ಇರುತ್ತೆ. ಆ ವಿಸಿಸಿ ಪಿನ್ ನ ನಾವು 3.3 ವೋಲ್ಟ್ಸ್ ಆರ್ 5 ವೋಲ್ಟ್ಸ್ ಕನೆಕ್ಟ್ ಮಾಡ್ತೀವಿ. ಸೊ ನಮ್ಗೆ ಇವಾಗ ಇಲ್ಲಿ ಬರೀ ಒಂದೇ ಒಂದು 3.3 ವೋಲ್ಟ್ ಪಿನ್ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡಿದ್ರಿ, ಇವನ್ನೆಲ್ಲ ಕಾಮನ್ ಮಾಡ್ಕೊಂಡ್ರಿ. ಎಲ್ಲಾ ಅದನ್ನ ನಾವು 3.3 ವೋಲ್ಟ್ಸ್ ಕನೆಕ್ಟ್ ಮಾಡಿದ್ರಿ. ಆಮೇಲೆ ಗ್ರೌಂಡಿಂಗ್ ಪಿನ್. ಓಕೆ, ಸೊ ನೆಕ್ಸ್ಟ್ ಪಿನ್ ಯಾವ್ದಿದೆ? ಔಟ್ಪುಟ್ ಪಿನ್. ಸೊ ವಿಸಿಸಿದು ಗ್ರೌಂಡಿಂಗ್ ಆಗೋಯ್ತು. ಇವತ್ ನೀವೇನ್ ಮಾಡ್ಬೇಕಂದ್ರೆ, ನಿಮ್ ಲ್ಯಾಬ್ ಅಲ್ಲಿರೋ ಎಲ್ಲಾ ಸೆನ್ಸರ್ಸ್ ತಗೊಳ್ಳಿ, ಎಲ್ಲಾ ಸೆನ್ಸರ್ ಅಲ್ಲೂ ಚೆಕ್ ಮಾಡಿ ವಿಸಿಸಿ ಮತ್ತೆ ಜಿ ಎನ್ ಡಿ ಇದೆಯಾ ಅಂತ. ಎಲ್ಲಾ ಸೆನ್ಸರ್ ಅಲ್ಲೂ ಇರುತ್ತೆ ವಿಸಿಸಿ ಮತ್ತೆ ಜಿ ಎನ್ ಡಿ. ಇನ್ನೊಂದಿರೋ ಪಿನ್ಸ್ ಯಾವ್ದಂದ್ರೆ ಬೇರೆ ಔಟ್ಪುಟ್ ಪಿನ್ಸ್. ಮೇ ಬಿ ಕೆಲವು ಸೆನ್ಸರ್ಸ್ ಅಲ್ಲಿ 2 ಪಿನ್ಸ್ ಇರುತ್ತೆ. ಯಾವುದು? A0 D0 ಅಂತ. A0 ಬಂದ್ಬಿಟ್ಟು ಅನಲಾಗು, D0 ಬಂದ್ಬಿಟ್ಟು ಡಿಜಿಟಲ್. ಅನಲಾಗ್ ಡಿಜಿಟಲ್ ನೀವೆಲ್ಲ ನಿಮ್ಗೆ ಇನ್ ಡೀಟೇಲ್ಡ್ ಆಗಿ ಒಂದು ಸೆಷನ್ ಬೇಕಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಅದ್ರದ್ದೇ ಒಂದು ಪ್ರಾಪರ್ ಸೆಷನ್ ಒಂದು ತಗೊಳ್ಳೋಣ. ಓಕೆ, ಸೊ ಇವಾಗ ಅದನ್ನ ಅದ್ರ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಹೋದ್ರೆ ಟೈಮ್ ಸಾಲಲ್ಲ. ಸೊ ಎಲ್ಲಾ ಸೆನ್ಸರ್ ತಗೊಂಡ್ ಚೆಕ್ ಮಾಡಿ. ಎಲ್ಲಾದ್ರಲ್ಲೂ ವಿಸಿಸಿ ಜಿ ಎನ್ ಡಿ ಮತ್ತೆ ಔಟ್ಪುಟ್ ಪಿನ್ ಇರುತ್ತೆ. ಸೊ ಈ ಔಟ್ಪುಟ್ ಪಿನ್ ಅಲ್ಲಿ ಏನಾಗುತ್ತೆ, ನಾನು ಹೇಳ್ದಂಗೆ ಸಿಗ್ನಲ್ ಕಳಿಸುತ್ತೆ. ಏನಾದ್ರು ಅಬ್ಸ್ಟಕಲ್ ಡಿಟೆಕ್ಟ್ ಆದ್ರೆ ಆ ಡಿಟೆಕ್ಟ್ ಆಗಿರೋ ಅಬ್ಸ್ಟಕಲ್ ನ ಸಿಗ್ನಲ್ ಆರ್ಡಿನೋ ಕಳಿಸುತ್ತೆ. ಸೊ ಎಲ್ ಕನೆಕ್ಟ್ ಮಾಡಿದೀನಿ ಔಟ್ಪುಟ್ ಪಿನ್ ನ ಪಿನ್ ನಂಬರ್ D2. ಓಕೆ, ನೆಕ್ಸ್ಟ್ ಇಲ್ಲಿ ಇದ್ರಲ್ಲಿ ಯಾವ ಪಿನ್ ಕನೆಕ್ಟ್ ಮಾಡಿದೀನಿ? ಔಟ್ಪುಟ್ ಪಿನ್ D3. ಸೊ ಇವಾಗ ಸೆನ್ಸರ್ದು ಕನೆಕ್ಷನ್ ಆಯ್ತು. ನೆಕ್ಸ್ಟ್ ಯಾವುದು? ರಿಲೇ ಕನೆಕ್ಷನ್. ಸೊ ರಿಲೇ ಅಲ್ಲೂ ಸೇಮ್ ವಿಸಿಸಿ ಇದೆ, ಗ್ರೌಂಡಿಂಗ್ ಇದೆ. ಬಟ್ ಇದು ಬಂದ್ಬಿಟ್ಟು 5 ವೋಲ್ಟ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನಾವು 5 ವೋಲ್ಟ್ಸ್ ಗೆ ಕನೆಕ್ಟ್ ಮಾಡಿದೀವಿ. ಸೊ ಇದನ್ನ ನೀವು 3.3 ವೋಲ್ಟ್ಸ್ ಕನೆಕ್ಟ್ ಮಾಡಿದ್ರೆ ವರ್ಕ್ ಆಗಲ್ಲ. ಓಕೆ, ಸೊ ಈಗ 5 ವೋಲ್ಟ್ಸ್ ಗೆ ವಿಸಿಸಿ ನ ಕನೆಕ್ಟ್ ಮಾಡ್ಕೊಂಡೆ, ಆಮೇಲೆ ಗ್ರೌಂಡಿಂಗ್ ನ ಕಾಮನ್ ಮಾಡ್ಕೊಂಡು ಗ್ರೌಂಡಿಂಗ್ ಮಾಡ್ಕೊಂಡೆ. ನೆಕ್ಸ್ಟ್ ಇನ್ಪುಟ್ ಪಿನ್, ಇದು ಔಟ್ಪುಟ್ ಪಿನ್. ಇಲ್ಲಿ ಬರೋ ಸಿಗ್ನಲ್ ನ ಔಟ್ಪುಟ್ ಆಗಿ ಆರ್ಡಿನೋ ಕಳಿಸ್ತಿದೆ. ಸೊ ಆರ್ಡಿನೋ ಇಂದ ಬರೋ ಸಿಗ್ನಲ್, ಸೊ ಆರ್ಡಿನೋ ಕಮ್ಯುನಿಕೇಟ್ ಮಾಡ್ಬೇಕಲ್ವಾ? ಸೊ ಆರ್ಡಿನೋ ಇಂದ ಬರೋ ಸಿಗ್ನಲ್ ಬಂದ್ಬಿಟ್ಟು ಈ ಇನ್ಪುಟ್ ಪಿನ್ ಹೋಗುತ್ತೆ. ಸೊ ಈ ರಿಲೇದ ಇನ್ಪುಟ್ ಪಿನ್ ಎಲ್ಲಿ ಕನೆಕ್ಟ್ ಮಾಡಿದೀನಿ? ಪಿನ್ ನಂಬರ್ 13. ಇವಾಗ ಆಕ್ಚುಯಲ್ ಫಂಕ್ಷನ್ ಯಾವ ರೀತಿ ಆಗುತ್ತೆ ಅಂದ್ರೆ, ಇಲ್ಲೊಂದು ಅಬ್ಸ್ಟಕಲ್ ಡಿಟೆಕ್ಟ್ ಆದ್ರೆ IR ಸೆನ್ಸರ್ ಬಂದು ಇಲ್ಲಿ ಸಿಗ್ನಲ್ ಕಳಿಸುತ್ತೆ. ನಾನು ಏನಂದೆ, ಸೆನ್ಸರ್ 1 ಇಂದ 2 ಹೋದ್ರೆ ಮಾತ್ರ ವರ್ಕ್ ಆಗುತ್ತೆ ಅಂತ ಅಲ್ವಾ? ಸೊ ಈಗ 1 ಅಲ್ಲಿ ಬಂದ್ರೆ ಸಿಗ್ನಲ್ ಕಳಿಸುತ್ತೆ ಫಸ್ಟ್. ಸೊ ಆರ್ಡಿನೋ ನಾವು ಪ್ರೋಗ್ರಾಮ್ ಮಾಡಿರ್ತೀವಿ. ಸೊ ಫಸ್ಟ್ ಸೆನ್ಸರ್ ನಂಬರ್ 1 ಇಂದ ಬಂದಿದೆ. ಸೊ ನೀನ್ ಇವಾಗ LED ಬಲ್ಬ್ ನ ಆನ್ ಮಾಡ್ಬೇಕಂತ. ಓಕೆ, ಸೊ ಅಲ್ಲಿಂದ ಸಿಗ್ನಲ್ ಬಂತು, ಇಲ್ಲಿಂದಾನು ಸಿಗ್ನಲ್ ಬಂತು. ಇದೆರಡದ ಮಧ್ಯ ಒಂದು ಡಿಲೇ ಇತ್ತು.
So, ಇಲ್ಲಿಂದ ಇಲ್ಲಿ ತನಕ ಹೋಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಗ್ಯಾಪ್ ಇದೆ ಅಲ್ವಾ? ಆ ಟೈಮ್ ಗ್ಯಾಪ್ ಅಲ್ಲಿ ಆ ಸಿಗ್ನಲ್ ಬಂದು ಆರ್ಡಿನೋ ಹೋಗುತ್ತೆ. ಸೊ ಈ ಆರ್ಡಿನೋ ಏನ್ ಮಾಡುತ್ತೆ? ಔಟ್ಪುಟ್ ಸಿಗ್ನಲ್ ಕಳಿಸುತ್ತೆ. ಎಲ್ಲಿ? ಪಿನ್ ನಂಬರ್ 13 ಇಂದ ರಿಲೇಗೆ ಸಿಗ್ನಲ್ ಬರುತ್ತೆ. ಅದಾದ್ಮೇಲೆ ರಿಲೇ ಬಂದು ಇಲ್ಲಿ ನಾನು ಹೇಳ್ದಂಗೆ ಸ್ವಿಚ್ ಆನ್ ಆಗುತ್ತೆ. ಅವಾಗ ಇಲ್ಲಿ ಯಾವಾಗ ಸಿಗ್ನಲ್ ಬರುತ್ತೋ ಅವಾಗ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆದಾಗ ಈ ಎರಡು ವೈರ್ ಸಪರೇಟ್ ಆಗಿದೆ ಅಲ್ವಾ, ಎರಡರದ್ದು ಕನೆಕ್ಷನ್ ಫಾರ್ಮ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೆಗೆಟಿವ್ ಇಲ್ಲಿ ಸ್ವಿಚ್ ಕನೆಕ್ಟ್ ಮಾಡಿದೀನಿ. ಪಾಸಿಟಿವ್ ನ ಎರಡು ವೈರ್ ನಾನು ಸ್ಪ್ಲಿಟ್ ಮಾಡಿದೆ. ಏನಕ್ಕೆ? ಅದೊಂದು ಓಪನ್ ಸರ್ಕ್ಯೂಟ್ ಆಗಿರ್ಲಿ ಅಂತ. ಸಿಗ್ನಲ್ ಬಂದ್ರೆ ಮಾತ್ರ ಆನ್ ಆಗ್ಬೇಕಂತ ನಾನು ಅದನ್ನ ಆ ರೀತಿ ಕನೆಕ್ಟ್ ಮಾಡಿದೆ. ಓಕೆ, ಯಾವಾಗ ಇಲ್ಲಿ ಸಿಗ್ನಲ್ ರಿಸೀವ್ ಆಗುತ್ತೋ ಅವಾಗ ಇಲ್ಲಿ ಇದ್ರೊಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆದಾಗ ಎರಡರದ್ದು ಸ್ವಿಚ್ ಕನೆಕ್ಟ್ ಆಗುತ್ತೆ, ಸ್ವಿಚ್ ಆನ್ ಆಗ್ಬಿಡುತ್ತೆ. ಸ್ವಿಚ್ ಆನ್ ಆದಾಗ ಏನಾಗುತ್ತೆ? ಬಲ್ಬ್ ಆನ್ ಆಗುತ್ತೆ. ಓಕೆ, ಸೊ ಇವಾಗ ನೀವೇ ಸ್ವಂತವಾಗಿ ಒಂದು ಕನೆಕ್ಷನ್ಸ್ ಮಾಡ್ತೀರಾ ಅಂದ್ರೆ 1 by 1 ಹೋಗಿ ಒಂದೊಂದು ಸೆನ್ಸರ್ ಕನೆಕ್ಟ್ ಮಾಡ್ಕೊಂಡು ಹೋಗಿ. ಫಸ್ಟ್ ಒಂದ್ ಸೆನ್ಸರ್ ಕನೆಕ್ಟ್ ಮಾಡಿ. ಎಲ್ಲಾ ಜೊತೆಗೆ ಮಾಡಿದ್ರೆ ನಿಮ್ಗೆ ಮಾಡಕ್ಕಾಗಲ್ಲ. ಫಸ್ಟ್ ಒಂದ್ ಸೆನ್ಸರ್ ಕನೆಕ್ಟ್ ಮಾಡಿ, ಅದಾದ್ಮೇಲೆ ಇನ್ನೊಂದ್ ಸೆನ್ಸರ್ ಕನೆಕ್ಟ್ ಮಾಡಿ, ಅದಾದ್ಮೇಲೆ ಔಟ್ಪುಟ್ ಡಿವೈಸಸ್ ನ ಕನೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಈಸಿ ಆಗಿರುತ್ತೆ. ಓಕೆ, ಓಕೆ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನೋಡೋಣ. ಫಸ್ಟ್ ನೀವೊಂದು ಪ್ರಾಬ್ಲಮ್ ನ ಡಿಫೈನ್ ಮಾಡ್ಬೇಕು. ನನ್ನ ಪ್ರಾಬ್ಲಮ್ ಏನಿತ್ತು, ನನಗೆ ಲೈಟ್ ಆಟೋಮೆಟಿಕ್ ಆಗಿ ಆನ್ ಆಗ್ಬೇಕಂತ. ನನಗೆ ಬಂದ್ ಸ್ವಿಚ್ ಆನ್ ಮಾಡ್ಬೇಕಂತ ಅವಶ್ಯಕತೆ ಇದಿಲ್ಲ. ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗ್ಬೇಕಂತ ನಾನು ನನ್ನ ಪ್ರಾಬ್ಲಮ್ ನ ತಗೊಂಡೆ. ಅದಾದ್ಮೇಲೆ ಅದಕ್ಕೊಂದು ಸೊಲ್ಯೂಷನ್ ನ ಕಂಡುಹಿಡಿಬೇಕು. ಸೊ ಯಾವ್ಯಾವ ಸೆನ್ಸರ್ ಯೂಸ್ ಮಾಡ್ಕೊಂಡು ನನಗೆ ಆ ಒಂದು ಆಟೋಮೇಶನ್ ಮಾಡ್ಬೋದಂತ ರಿಸರ್ಚ್ ಮಾಡ್ಬೇಕು. ನಾನು ಯಾವ ಆಟೋಮೇಶನ್ ಮಾಡ್ಬೋದಂತ ರಿಸರ್ಚ್ ಮಾಡ್ಬೇಕು. ಇವೆಲ್ಲ ರಿಸರ್ಚ್ ಮಾಡ್ಬಿಟ್ಟು ನಾನು ಯಾವ್ದು ತುಂಬಾ ಸಿಂಪಲ್ ಆಗಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿದ್ಮೇಲೆ ಏನೇನ್ ಕಾಂಪೋನೆಂಟ್ಸ್ ಬೇಕಂತ ಲಿಸ್ಟ್ ಡೌನ್ ಮಾಡ್ಬೇಕು. ಏನೇನ್ ಕಾಂಪೋನೆಂಟ್ಸ್ ಬೇಕಂತ ಆ ಕಾಂಪೋನೆಂಟ್ ತಗೊಂಡು ಅದಕ್ಕೊಂದು ಸರ್ಕ್ಯೂಟ್ ಡಯಾಗ್ರಾಮ್ ನ ಫಾರ್ಮ್ ಮಾಡ್ಬೇಕು. ಸರ್ಕ್ಯೂಟ್ ಡಯಾಗ್ರಾಮ್ ಮಾಡಿದ್ಮೇಲೆ ಆರ್ಡಿನೋಗೆ ಪ್ರೋಗ್ರಾಮ್ ಕಂಡುಹಿಡಬೇಕು. ಪ್ರೋಗ್ರಾಮ್ ಕಂಡುಹಿಡಿದ್ಮೇಲೆ ಅದನ್ನ ಅಪ್ಲೋಡ್ ಮಾಡ್ತೀವಿ. ಯಾವುದು? ಮೈಕ್ರೋ ಕಂಟ್ರೋಲರ್ ಬೋರ್ಡ್. ಮೈಕ್ರೋ ಕಂಟ್ರೋಲರ್ ಬೋರ್ಡ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಆರ್ಡಿನೋ. ಸೊ ಆರ್ಡಿನೋ ಅಂದ್ರೆ ಇಟ್ಸ್ ಎ ಕಂಪನಿ. ಆ ಕಂಪನಿ ಬಂದು ಈ ಮೈಕ್ರೋ ಕಂಟ್ರೋಲರ್ ನ ಪ್ರೊಡ್ಯೂಸ್ ಮಾಡ್ತಿದೆ. ಅದಾದ್ಮೇಲೆ ನಿಮ್ ಸರ್ಕ್ಯೂಟ್ ಕನೆಕ್ಷನ್ಸ್ ಮಾಡ್ತೀರಾ, ಪ್ರಾಜೆಕ್ಟ್ ವರ್ಕ್ ಆಗುತ್ತೆ. ಸೊ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ನೀವು ಕಂಡುಹಿಡ್ಕೊಂಡು ರೆಕ್ಟಿಫೈ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು. ಓಕೆ, ಸೊ ಈ QR ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿ. ನಿಮ್ಗೆ ಇದರಲ್ಲಿ ಪ್ರೋಗ್ರಾಮ್ ಹಾಗೂ ಸರ್ಕ್ಯೂಟ್ ಡಯಾಗ್ರಾಮ್ ಸಿಗುತ್ತೆ. ಎಲ್ರು ಈ QR ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿ. ಇಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಮೇಲೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಇನ್ನ ಒಂದ್ ನಿಮಿಷ ವೇಟ್ ಮಾಡ್ತೀನಿ, ಬೇಗ ಸ್ಕ್ಯಾನ್ ಮಾಡ್ಕೊಳ್ಳಿ. ಎಲ್ರಿಗೂ ಸಿಕ್ತಂದ್ರೆ ಥಮ್ಸ್ ಅಪ್ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ. ಸೊ ಈ ಗೂಗಲ್ ಲೆನ್ಸ್ ಅಲ್ಲೂ ನಿಮ್ಗೆ ಸ್ಕ್ಯಾನ್ ಮಾಡ್ಕೊಬಹುದು. ಎಲ್ರು ಒಂದ್ಸಲ ಟ್ರೈ ಮಾಡಿ. ಯೂಶಲ್ ಆಗಿ ಇವಾಗ ಬರೋ ಮೊಬೈಲ್ ಫೋನ್ಸ್ ಅಲ್ಲೇ ಆಪ್ಷನ್ ಇದೆ. ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಟ್ರೈ ಇನ್ ಗೂಗಲ್ ಲೆನ್ಸ್. ಹಾ ಸರ್, ಆರ್ಡಿನೋ ಊನೋದಲ್ಲೂ ಮಾಡ್ಬೋದು. ಸೊ ನಾನು ಏನಕ್ಕೆ ಯೂಸ್ ಮಾಡಿದೆ ಅಂದ್ರೆ ಮುಂದೆ ನೋಡೋ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಬಾಕ್ಸ್ ತುಂಬಾ ಚಿಕ್ಕದಿತ್ತು. ಸೊ ಬಾಕ್ಸ್ ಒಳಗೆ ಫಿಕ್ಸ್ ಆಗೋ ತರ ನೋಡಿದ್ರೆ ಇದು ಆರ್ಡಿನೋ ನ್ಯಾನೋನೇ ಸೂಟಬಲ್ ಆಗಿತ್ತು. ಅದಕ್ಕೋಸ್ಕರ ನ್ಯಾನೋ ಯೂಸ್ ಮಾಡಿದೆ. ಸೊ ಈ ಡ್ರೈವ್ ಲಿಂಕ್ ಮತ್ತೊಮ್ಮೆ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ಲೆಟ್ಸ್ ಮೂವ್ ಫಾರ್ವರ್ಡ್. ಸೊ ಇವತ್ತಿನ ಸೆಷನ್ ಏನೋ ಡೌಟ್ಸ್ ಇದೆಯಾ?
ಕ್ವೆಶನ್ ಇದೆಯಾ? ವೈರ್ ಕನೆಕ್ಷನ್ಸ್ ಏನಾದ್ರು ಕ್ವೆಶನ್ ಇದೆಯಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಟೀಚರ್ಸ್. ದೇರ್ ಇಸ್ ನೋ ಕ್ವೆಶನ್ಸ್, ಯು ಕ್ಯಾನ್ ಪುಟ್ ಎ ಥಮ್ಸ್ ಅಪ್. ಕ್ವೆಶನ್ ಇದ್ರೆ ಮೆಸೇಜ್ ಮಾಡಿ, ಇಲ್ಲ ಅಟ್ ದಿ ಎಂಡ್ ಆಫ್ ದ ಸೆಷನ್ ನಿಮ್ಗೆ ಅನ್ಮ್ಯೂಟ್ ಮಾಡಕ್ ಬಿಡ್ತೀನಿ, ಅವಾಗ ನೀವು ಮಾತಾಡ್ಬೋದು. ಸೊ ಇವಾಗ ನನ್ನ ಪ್ರೋಗ್ರಾಮ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಆ ಪ್ರೋಗ್ರಾಮ್ ಅಲ್ಲಿ ಏನೇನ್ ಬಾಡಿ ಆಫ್ ಎ ಪ್ರೋಗ್ರಾಮ್ ಅದ್ರಲ್ಲಿ ಏನೇನಿದೆ, ಸೊ ಈ ಪ್ರೋಗ್ರಾಮ್ ಯಾವ ರೀತಿ ಫಂಕ್ಷನ್ ಆಗ್ತಿದೆ ಅನ್ನೋದು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಓಕೆ, ಸೊ ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಯಾವ್ಯಾವ ಸೆನ್ಸರ್ ಪಿನ್ಸ್ ಎಲ್ಲಿ ಕನೆಕ್ಟ್ ಆಗಿದೆ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಐಆರ್ ಸೆನ್ಸರ್ ಪಿನ್ ನಂಬರ್ 1, ಐಆರ್ ಸೆನ್ಸರ್ 1 ನ ನಾವು ಅದರದ್ದು ಔಟ್ಪುಟ್ ನ ಪಿನ್ ನಂಬರ್ 2 ಕನೆಕ್ಟ್ ಮಾಡಿದ್ರಿ ಅಲ್ವಾ. ಮತ್ತೆ ಐಆರ್ ಸೆನ್ಸರ್ 2ದು ಔಟ್ಪುಟ್ ಪಿನ್ ನ ನಾವು ಪಿನ್ ನಂಬರ್ 3 ಕನೆಕ್ಟ್ ಮಾಡಿದ್ರಿ. ಅದಾದ್ಮೇಲೆ ಲೈಟ್ ಪಿನ್ನು ರಿಲೇ ಕನೆಕ್ಟ್ ಮಾಡಿದ್ರಲ್ಲ, ರಿಲೇ ಯಾವ ಪಿನ್ ಕನೆಕ್ಟ್ ಮಾಡಿದ್ರಿ? ಪಿನ್ ನಂಬರ್ 13. ರಿಲೇದ್ ಇನ್ಪುಟ್ ಪಿನ್ ನಾವು ಕನೆಕ್ಟ್ ಮಾಡಿದ್ರಲ್ಲ, ಅದು ಪಿನ್ ನಂಬರ್ 13 ಅಲ್ಲಿ ಕನೆಕ್ಟ್ ಆಗಿತ್ತು. ಇದು ಬಂದು ನೆಕ್ಸ್ಟ್ ವೇರಿಯಬಲ್ ಟು ಸ್ಟೋರ್ ದಿ ಸ್ಟೇಟ್ ಆಫ್ ಐಆರ್ ಸೆನ್ಸರ್ 1. ಓಕೆ, ಸೊ ಇಲ್ಲಿ 0 ಕೊಟ್ಟಿದ್ದೀನಿ. ಇನಿಷಿಯಲ್ ಆಗ 0 ಇರುತ್ತೆ, ಐಆರ್ ಸೆನ್ಸರ್ದು ವ್ಯಾಲ್ಯೂ 0 ಇರುತ್ತೆ. ಏನಾದ್ರು ಅಬ್ಸ್ಟಕಲ್ ಬಂದ್ರೆ ಅದು 1 ಆಗುತ್ತೆ. ಡಿಜಿಟಲ್ ಅಲ್ಲಿ ಬರೀ ನಮ್ಗೆ 0s and 1s ಮಾತ್ರ ಇರುತ್ತೆ. ಓಕೆ, ಸೊ ನಾವು ಡಿಟೆಕ್ಟ್ ಆದ್ರೆ 0 ಬಂದು 1 ಆಗುತ್ತೆ, 1 ಬಂದು ಏನು ಡಿಟೆಕ್ಟ್ ಆಗಿದೆ ಅಂದ್ರೆ 1 0 ಆಗುತ್ತೆ. ಸೊ ಇದು ಯಾವಾಗ 1 ಆಗುತ್ತೋ ಅವಾಗ ಆ ಸಿಗ್ನಲ್ ಆರ್ಡಿನೋಗೆ ಹೋಗೋದು. ನೆಕ್ಸ್ಟ್ ಬಂದು ವಾಯ್ಡ್ ಸೆಟಪ್. ವಾಯ್ಡ್ ಸೆಟಪ್ ಅಲ್ಲಿ ನಾವು ಕನೆಕ್ಟ್ ಮಾಡಿರೋ ಆ ಕಾಂಪೋನೆಂಟ್ಸ್, ಯಾವ್ಯಾವ ಕಾಂಪೋನೆಂಟ್ಸ್ ಇನ್ಪುಟ್ ಕಾಂಪೋನೆಂಟ್ಸ್ ಇದೆ, ಯಾವ್ದು ಔಟ್ಪುಟ್ ಕಾಂಪೋನೆಂಟ್ಸ್ ಇದೆ ಅಂತ ನಾವು ಡಿಫೈನ್ ಮಾಡ್ತೀವಿ. ಸೊ ಸೆನ್ಸರ್ಸ್ ಬಂದು ಯಾವ್ದು ಇನ್ಪುಟ್ ಔಟ್ಪುಟ್? ಇನ್ಪುಟ್ ಅಲ್ವಾ. ಸೊ ಸೆನ್ಸರ್ 1 ಬಂದು ಇನ್ಪುಟ್, ಸೆನ್ಸರ್ 2 ಇನ್ಪುಟ್, ಲೈಟ್ ಬಂದು ಔಟ್ಪುಟ್. ಸೊ ಇದನ್ನ ನಾವು ವಾಯ್ಡ್ ಸೆಟಪ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಸೊ ಇನಿಷಿಯಲಿ ಕೀಪ್ ದ ಲೈಟ್ ಆಫ್, ಅದಕ್ಕೆ ನಾವು ಲೋ ಅಂತ ಕೊಟ್ಟಿದೀವಿ. ಸೊ ಇನಿಷಿಯಲಿ ನಿಮ್ಗೆ ಲೈಟ್ ಆನ್ ಅಲ್ಲಿ ಇರ್ಬೇಕಂದ್ರೆ ಹೈ ಅಂತ ಕೊಡ್ತೀವಿ. ಸೊ ಇಲ್ಲಿ ಲೋ ಇದೆ ಅಲ್ವಾ, ಲೋ ಇರೋ ಕಡೆ ನಾವು ಹೈ ಅಂತ ಕೊಡ್ತೀವಿ. ಸೊ ಇದು ಬಂದು ಕಮ್ಯುನಿಕೇಶನ್ ಸ್ಪೀಡ್, ಎಷ್ಟು ಫಾಸ್ಟ್ ಆಗಿ ಐಆರ್ ಸೆನ್ಸರ್ ಆಡಿನೋ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕನ್ನೋದು ಇಲ್ಲಿ ನಾವು ಸೀರಿಯಲ್ ಬಿಗಿನ್ ಅಲ್ಲಿ ಕೊಡ್ಬೋದು. ನೆಕ್ಸ್ಟ್ ಬಂದು ಲೂಪ್. ಸೊ ವಾಯ್ಡ್ ಲೂಪ್ ಅಂದ್ರೆ ಏನು? ಕಂಟಿನ್ಯೂಸ್ ಆಗಿ ಆಗೋ ಆ ಪ್ರಾಸೆಸ್. ಸೊ ಒಂದು ಪ್ರಾಸೆಸ್ ಇರುತ್ತೆ. ಸೊ ನೀವು ಇವತ್ತು ಸ್ಕೂಲಿಗೆ ಬಂದಿದ್ದೀರಾ, ಮತ್ತೆ ನೀವು ಮನೆಗೆ ಹೋಗ್ತೀರಾ, ಮನೆಯಿಂದ ಸ್ಕೂಲಿಗೆ ಬರ್ತೀರಾ, ಇದೊಂದು ಕಂಟಿನ್ಯೂಸ್ ಪ್ರಾಸೆಸ್. ಇದು ಯಾವಾಗ್ಲೂ ನಡೀತಾ ಇರುತ್ತೆ, ಪ್ರತಿದಿನ ನಡೆಯುತ್ತೆ ಅಲ್ವಾ. ಸೊ ಅದನ್ನ ನಾವು ಲೂಪ್ ಅಂತೀವಿ. ನೆಕ್ಸ್ಟ್ ಇಲ್ಲಿ ನಾವು ಡಿಜಿಟಲ್ ರೀಡ್ ಅಂತ ಕೊಟ್ಟಿದ್ದೆ ಅಲ್ವಾ. ಡಿಜಿಟಲ್ ರೀಡ್ ಅಂದ್ರೆ ಡಿಜಿಟಲ್ ಔಟ್ಪುಟ್ ಅಲ್ಲಿ ಸೇವ್ ಮಾಡ್ಕೊಬೇಕಾ ಇಲ್ಲ ಅನಲಾಗ್ ಅಲ್ಲಿ ಸೇವ್ ಮಾಡ್ಕೊಬೇಕಾ ಅನ್ನೋದು. ಸೊ ಡಿಜಿಟಲ್ ಅನಲಾಗ್ ಅಲ್ಲ, ಒಂದು ಕಂಪ್ಲೀಟ್ ಸೆಷನ್ ಒಂದು ಸಪರೇಟ್ ಆಗಿ ಮಾಡೋಣ. ಓಕೆ, ಸೊ ಇವಾಗ ನನ್ನ ಅಬ್ಜೆಕ್ಟಿವ್ ಏನಿತ್ತು? ಇಫ್ ಎ ಪರ್ಸನ್ ಇಸ್ ಎಂಟರಿಂಗ್ ರೂಮ್, IR1 ಟ್ರಿಗರ್ಸ್ ಬಿಫೋರ್ IR2. ಅಂದ್ರೆ ಒಬ್ರು ರೂಮ್ಗೆ ಎಂಟ್ರಿ ಆಗ್ತಾವ್ರಂದ್ರೆ ಐಆರ್ ಸೆನ್ಸರ್ 1 ಫಸ್ಟ್ ಡಿಟೆಕ್ಟ್ ಮಾಡುತ್ತೆ, ಅದಾದ್ಮೇಲೆ ಐಆರ್ ಸೆನ್ಸರ್ 2 ಡಿಟೆಕ್ಟ್ ಮಾಡೋದು. ಓಕೆ, ಸೊ ಇಫ್ ಸೆನ್ಸರ್ 1 ಸ್ಟೇಟ್ ಇಸ್ ಈಕ್ವಲ್ ಟು ಹೈ, ಸೊ ಸೆನ್ಸರ್ 1 ಹೈ ಇದ್ರೆ ಹಾಗೂ ಸೆನ್ಸರ್ 2 ಬಂದ್ಬಿಟ್ಟು ಲೋ ಇದ್ರೆ ಅವಾಗ ಸೊ ಇಫ್ ಡಿಜಿಟಲ್ ರೀಡ್ ಸೆನ್ಸರ್ 2 ಅದ್ ಬಂದು ಹೈ ಇದ್ರೆ ಏನಾಗ್ಬೇಕು? ಲೈಟ್ ಆನ್ ಆಗ್ಬೇಕು.
ಸೊ ಇಲ್ಲಿ ನೋಡ್ಬೋದು ಹೈ ಅಂತ ಇದೆ ಅಲ್ವಾ. ಸೊ ಹೈ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಆನ್ ಅಂತ ಅರ್ಥ. ಸೊ ಅದಾದ್ಮೇಲೆ ಮತ್ತೆ ಡಿಲೇ ಕೊಟ್ಟಿದ್ದೀನಿ. ಡಿಲೇ ಏನಕ್ಕಂದ್ರೆ ಸೆನ್ಸರ್ಗೆ ಸ್ವಲ್ಪ ಬ್ರೇಕ್ ಕೊಡೋದಕ್ಕೋಸ್ಕರ. ಸೊ ನಿಮ್ಗೆ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ತಗೊಳಲ್ಲ, ಒಂದು 2 ಪೀರಿಯಡ್ಸ್ ಆದ್ಮೇಲೆ ಬ್ರೇಕ್ ಇರುತ್ತಲ್ವಾ. ಸೊ ಅದಾದ್ಮೇಲೆ 3 ಪೀರಿಯಡ್ಸ್ ಇರುತ್ತೆ, ಅದಾದ್ಮೇಲೆ ಲಂಚ್ ಬ್ರೇಕ್ ಇರುತ್ತೆ, ಅದಾದ್ಮೇಲೆ ಮತ್ತೆ 2-3 ಪೀರಿಯಡ್ಸ್ ಇರುತ್ತೆ. ಸೊ ಅದೇ ರೀತಿ ಸೆನ್ಸರ್ಗೂ ನಾವು ಬ್ರೇಕ್ ಕೊಡ್ತೀವಿ. ಏನಕ್ಕೆ? ಅದೊಂದು ಸ್ವಲ್ಪ ಕೂಲ್ ಆಗ್ಲಿ ಅಂತ. ಇಲ್ಲಾಂದ್ರೆ ಕಂಟಿನ್ಯೂಸ್ ಆಗಿ ಪ್ರಾಸೆಸ್ ನಡೀತಾ ಇದ್ರೆ ಬಿಸಿ ಆಗ್ಬಿಡುತ್ತೆ ಅದು. ನೆಕ್ಸ್ಟ್, ಚೆಕ್ ಇಫ್ ಎ ಪರ್ಸನ್ ಇಸ್ ಲೀವಿಂಗ್ ದ ರೂಮ್. ಸೊ ಅವಾಗ ಏನಾಗುತ್ತೆ, ಐಆರ್ ಸೆನ್ಸರ್ 2 ಫಸ್ಟ್ ಡಿಟೆಕ್ಟ್ ಆಗುತ್ತೆ. ಒಬ್ರು ಎಂಟ್ರಿ ಆಗ್ತಾರೆ ಅಂದ್ರೆ ಸೆನ್ಸರ್ 1 ಡಿಟೆಕ್ಟ್ ಆಗುತ್ತೆ, ಎಕ್ಸಿಟ್ ಆಗ್ತಾರೆ ಅಂದ್ರೆ ಸೆನ್ಸರ್ 2 ಫಸ್ಟ್ ಡಿಟೆಕ್ಟ್ ಮಾಡುತ್ತೆ ಅಲ್ವಾ. ಇಫ್ ಸೆನ್ಸರ್ 2 ಡಿಟೆಕ್ಟ್ ಮಾಡಿದ್ರೆ ಹೈ, ಸೆನ್ಸರ್ 2 ಡಿಟೆಕ್ಟ್ ಮಾಡಿದ್ರೆ ಅವಾಗ ಏನಾಗ್ಬೇಕು, ಲೈಟ್ ಲೋ. ಲೈಟ್ ಲೋ ಅಂದ್ರೆ ಲೈಟ್ ಆಫ್ ಆಗ್ಬೇಕಂತ ಅರ್ಥ. ಇಷ್ಟೇ ಪ್ರೋಗ್ರಾಮ್, ಸಿಂಪಲ್. ಸೊ ಡಿಲೇ ಏನು ಕೊಡ್ತೀವಿ ಅಂತ ಗೊತ್ತು. ಇದು ಸೀರಿಯಲ್ ಪ್ರಿಂಟ್ ಅಂತ. ಸೀರಿಯಲ್ ಪ್ರಿಂಟ್ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ಪರ್ಸನ್ ಅದ್ರಲ್ಲಿ ನಮ್ ಮೆಸೇಜ್ ಹಾಕೊಬಹುದು. ಒಬ್ರು ಹೊರಗೆ ಹೋದ್ರ ಇಲ್ಲ ಒಳಗ್ ಬಂದ್ರ ಅಂತ. ಇಲ್ಲಿ ನೋಡ್ಬೋದು ಪರ್ಸನ್ ಲೆಫ್ಟ್ ಲೈಟ್ ಆಫ್, ಇಲ್ಲಿ ಪರ್ಸನ್ ಎಂಟರ್ಡ್ ಲೈಟ್ ಆನ್ ಅಂತ. ಓಕೆ. ಸೊ ನಾವು ಫಸ್ಟ್ ಪ್ರೋಗ್ರಾಮ್ ಯಾವ ರೀತಿ ಇರುತ್ತೆ ಅಂತ ನಾವು ತಿಳ್ಕೊಬೇಕು. ಅವಾಗ್ಲೇ ನಮ್ಗೆ ಈಗ ಚೇಂಜಸ್ ಬೇಕಂದ್ರೆ ನಾವು ಮಾಡ್ಕೊಬಹುದು. ಸೊ ಇಲ್ಲಿ ನಾನು 2 ಅಂತ ಕೊಟ್ಟಿದ್ದೀನಿ. ಸೊ ಪಿನ್ ನಂಬರ್ 2 ಅಲ್ಲೇ ಕನೆಕ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಗೆ ಪಿನ್ ನಂಬರ್ 3 ಅಲ್ಲೂ ಮಾಡ್ಬೋದು, 4 ಅಲ್ಲೂ ಮಾಡ್ಬೋದು. ಬಟ್ ನೀವು 4 ಅಲ್ಲಿ ಮಾಡಿದ್ರೆ ಇಲ್ಲಿ 2 ಇದೆ ಅಲ್ವಾ, ಈ 2 ನ ನೀವು 4 ಅಂತ ಮಾಡ್ಬೇಕು ಅಷ್ಟೇ, ಸಿಂಪಲ್. ಆಮೇಲೆ ಇಲ್ಲಿ ನೀವು ಪಿನ್ ನಂಬರ್ 2ಗೆ 2 ಅಂತ ಬರ್ದ್ಬಿಟ್ಟು ಅಲ್ಲಿ ಆರ್ಡಿನೋದಲ್ಲಿ ಪಿನ್ ನಂಬರ್ 3 ಅಂತ ಕನೆಕ್ಟ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಅದು ನೀವು ಗಮನ ಇಟ್ಕೊಬೇಕು. ಸೊ ಇವಾಗ ನಾವು ಮಾಡಿರೋ ಪ್ರಾಜೆಕ್ಟ್ ವಿಡಿಯೋ ತೋರಿಸ್ತೀನಿ. ಸೊ ಅದು ನೀವು ನಿಮ್ ಶಾಲೆಯಲ್ಲಿ ರೆಪ್ಲಿಕೇಟ್ ಮಾಡ್ಕೊಬೇಕು. ಓಕೆ.
ಓಕೆ, ಸೊ ಈಗ ನೋಡಿದ್ರಲ್ಲ, ಸೆನ್ಸರ್ 1 ಇಂದ 2 ಹೋದಾಗ ಲೈಟ್ ಆನ್ ಆಯ್ತು, 2 ಇಂದ 1 ಬಂದಾಗ ಆಫ್ ಆಯ್ತು ಅಲ್ವಾ? ಸೊ ಈ ವೈರಿಂಗ್ ಎಲ್ಲ ಸೇಮ್ ಇದೆ. ಸರ್ಕ್ಯೂಟ್ ಡಯಾಗ್ರಾಮ್ ಪ್ರೊವೈಡ್ ಮಾಡಿದೀವಲ್ವಾ, ಸೊ ಅದೇ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರನೇ ನೀವು ಕನೆಕ್ಷನ್ಸ್ ಮಾಡ್ಕೊಳ್ಳಿ. ಓಕೆ,
ಸೊ ನಾವು ಇದು ಆರ್ಡಿನೋ ಕನೆಕ್ಟ್ ಮಾಡ್ಕೊಂತೀವಿ. ಕನೆಕ್ಟ್ ಮಾಡಿದ್ಮೇಲೆ ನಾನು ಕೊಟ್ಟಿರೋ ಪ್ರೋಗ್ರಾಮ್ನ ನೀವು ಆರ್ಡಿನೋ ಐಡಿಯಲ್ಲಿ ಅಪ್ಲೋಡ್ ಮಾಡಿ. ಓಕೆ, ಅಪ್ಲೋಡ್ ಮಾಡಿದ್ಮೇಲೆ ನಾವು ಬೋರ್ಡ್ ಮತ್ತೆ ಪೋರ್ಟ್ ನ ಸೆಲೆಕ್ಟ್ ಮಾಡ್ಕೊಬೇಕು. ಯಾವ ಪೋರ್ಟ್ ಅಲ್ಲಿ ಕನೆಕ್ಟ್ ಮಾಡಿದೀವೋ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಓಕೆ, ಸೆಲೆಕ್ಟ್ ಮಾಡಿದ್ಮೇಲೆ ಓಕೆ ಕೊಟ್ಟು ಆಮೇಲೆ ಪ್ರೋಗ್ರಾಮ್ ನ ವೆರಿಫೈ ಮಾಡ್ಬೇಕು. ಸೊ ವೆರಿಫೈ ಮಾಡುವಾಗ ಏನಾಗುತ್ತೆ ಅಂದ್ರೆ, ನಾವು ಇದು ಇಂಗ್ಲಿಷ್ ಅಲ್ಲಿ ಬರ್ದಿದೀವಲ್ವಾ ಪ್ರೋಗ್ರಾಮ್ನ, ಸೊ ಆ ಪ್ರೋಗ್ರಾಮ್ನ ಅದು ಕಂಪೈಲ್ ಮಾಡ್ಕೊಳ್ಳುತ್ತೆ ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ. ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ಗೆ ಅದು ಕನ್ವರ್ಟ್ ಮಾಡಿಕೊಂಡು ಅದಾದ್ಮೇಲೆ ನಾವು ಅಪ್ಲೋಡ್ ಮಾಡ್ಕೊಬೇಕು. ಸೊ ಆ ಪ್ರೋಗ್ರಾಮ್ ಅಲ್ಲಿ ಏನೋ ತಪ್ಪಿದ್ಯಾ ಅಂದ್ರೆ ಆ ವೆರಿಫೈ ಮಾಡುವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಏನು ಏನು ತಪ್ಪಿಲ್ದೆ ಇರೋದ್ರಿಂದ ಡನ್ ಕಂಪೈಲಿಂಗ್ ಅಂತ ಬಂತಿಲ್ಲ ಅಂದ್ರೆ ರೆಡ್ ಕಲರ್ ಅಲ್ಲಿ ಬಂದ್ಬಿಟ್ಟು ರೆಡ್ ಕಲರ್ ಅಲ್ಲಿ ರೈಟ್ ಅಪ್ ತೋರಿಸ್ಬಿಟ್ಟು ಎರರ್ ಅಂತ ಬರುತ್ತೆ ಅದರಲ್ಲಿ. ಸೊ ಈವನ್ ಇಫ್ ಯು ರಿಮೂವ್ ಎ ಕಾಮಾ, ಒಂದು ಕಾಮಾ ರಿಮೂವ್ ಮಾಡಿದ್ರು ಕೂಡ ಅದ್ರಲ್ಲಿ ಎರರ್ ತೋರಿಸುತ್ತೆ. ಸೊ ಪ್ರಾಪರ್ ಆಗಿ ನೀವು ಐಡೆಂಟಿಫೈ ಮಾಡ್ಕೋಬೇಕು ಎರರ್ ಎಲ್ಲಿದೆ ಅಂತ. ಎರರ್ ಎಲ್ಲಿದೆ ಅಂತಾನೂ ತೋರಿಸುತ್ತೆ, ಅದು ಯಾವ ಲೈನ್ ಅಲ್ಲಿ ಎರರ್ ಇದೆ ಅಂತಾನೂ ತೋರಿಸುತ್ತೆ. ಓಕೆ, ಸೊ ಅದಾದ್ಮೇಲೆ ನಾವು ಅಪ್ಲೋಡ್ ಕೊಡ್ತೀವಿ, ಅಪ್ಲೋಡಿಂಗ್ ಆಗುತ್ತೆ. ಅದಾದ್ಮೇಲೆ ಡನ್ ಅಪ್ಲೋಡಿಂಗ್ ಬರುತ್ತೆ. ನಾವು ಇವಾಗ ಚೆಕ್ ಮಾಡ್ಕೊಬಹುದು. ಸೊ ಇವಾಗ ಆಡಿನೋ ನಾವು ಪವರ್ ಸಪ್ಲೈ ಎಲ್ಲಿಂದ ಕೊಟ್ಟಿದೀವಿ? ಲ್ಯಾಪ್ಟಾಪ್ ಇಂದ ಕೊಟ್ಟಿದೀವಿ. ಸೊ ನೆಕ್ಸ್ಟ್ ನಮ್ಗೆ ಯಾವಾಗ್ಲೂ ಲ್ಯಾಪ್ಟಾಪ್ ಯೂಸ್ ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ನಮ್ಮ ಮನೇಲಿರೋ ಅಡಾಪ್ಟರ್ ಇದೆ ಅಲ್ವಾ, ಮೊಬೈಲ್ ಅಡಾಪ್ಟರ್, ಸೊ ಅದೇ ಆ ಅಡಾಪ್ಟರ್ಗೆ ನಾವು ಆಡಿನೋ ಕನೆಕ್ಷನ್ ಕೊಡ್ತೀವಿ. ಸೊ ಇಲ್ಲಿ ನೋಡ್ಬೋದು, ಇದು ಸೆನ್ಸರ್ 1, ಇದು ಸೆನ್ಸರ್ 2. ಸೊ ಸೆನ್ಸರ್ 1 ಇಂದ 2 ಬಂದಾಗ ಆನ್ ಆಗುತ್ತೆ, 1 ಇಂದ 2 ಬಂದಾಗ ಆನ್ ಆಗುತ್ತೆ, ಮತ್ತೆ 2 ಇಂದ 1 ಹೋದಾಗ ಆಫ್ ಆಗುತ್ತೆ. ಓಕೆ, ಸೊ ಇವತ್ತಿನ ಸೆಷನ್ ಹೇಗಿತ್ತು? ಏನೋ ಡೌಟ್ಸ್ ಇದೆಯಾ? ಸೊ ಯೂಟ್ಯೂಬ್ DSERT ಜ್ಞಾನದೀಪ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಆ ಯೂಟ್ಯೂಬ್ ಚಾನಲ್ ನಾವು ಪ್ರತಿಯೊಂದು ಆನ್ಲೈನ್ ಸೆಷನ್ ರೆಕಾರ್ಡಿಂಗ್ ನ ಅಪ್ಲೋಡ್ ಮಾಡ್ತೀವಿ. ಸೊ ನಿಮ್ಗೆ ಬೇಕಂದ್ರೆ ನಾನು ಆ ಪ್ಲೇ ಲಿಸ್ಟ್ ಲಿಂಕ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೊ ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ ಒಂದ್ಸಲ ಕಳ್ಸಿದ್ದೆ, ಮತ್ತೊಮ್ಮೆ ಕಳಿಸ್ತೀನಿ ಬೇಕಂದ್ರೆ. ಸೊ ಈ ಚಾಟ್ ಬಾಕ್ಸ್ ಅಲ್ಲಿ ನಾನೊಂದು ಪ್ಲೇ ಲಿಸ್ಟ್ ಲಿಂಕ್ ಕಳ್ಸಿದ್ದೀನಿ. ಸೊ ಈ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಾವು ತಗೋ ಪ್ರತಿಯೊಂದು ಆನ್ಲೈನ್ ಸೆಷನ್ ವಿಡಿಯೋನು ಅದ್ರಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಯಾರಿಗೋ ಡೌಟ್ ಇತ್ತಂತ ಮೆಸೇಜ್ ಹಾಕಿದ್ರು. Yeah, someone has said that doing hands-on may help them. So yeah, hands-on ಮಾಡ್ಬೇಕು. ನಮ್ಗೆ 1 hour ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ hands-on ಮಾಡ್ಸಕ್ ಆಗೋದಿಲ್ಲ. ಸೊ ನಾವು ಮಾಡೋ ಈ ಸೆಷನ್ ನ ನೀವು ಸ್ಕೂಲ್ಸ್ ಅಲ್ಲಿ ರೆಪ್ಲಿಕೇಟ್ ಮಾಡಿ, ಅದ್ರಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನೀವು ಈ ಆನ್ಲೈನ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ಕೊಬೋದಿಲ್ಲ, ನನಗೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ಕೊಬೋದು. ಸೊ ಬೆಳಗಾವಿ ಸ್ಕೂಲಿಂದ ಸರ್ ಒಂದು ಕ್ವೆಶನ್ ಅಂತ ಹಾಕಿದ್ದಾರೆ, ರಾಮ್ ತೀರ್ಥ್. ಸೊ ಯೂಟ್ಯೂಬ್ದು ಲಿಂಕ್ ಈ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ನೀವು ಆ ಲಿಂಕ್ ಕ್ಲಿಕ್ ಮಾಡ್ಕೊಬಹುದು. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಗೆ ಆ ಸೆಷನ್ ಸಿಗುತ್ತೆ. ಸೊ ಬೇರೆ ಏನ್ ಡೌಟ್ಸ್ ಇದೆಯಾ ಟೀಚರ್ಸ್?
ಸೊ ಡೌಟ್ಸ್ ಏನಿಲ್ಲ ಅಂದ್ರೆ ಆಲ್ರೆಡಿ ಟೈಮ್ ಲೇಟ್ ಆಗಿದೆ, 6 ಮಿನಿಟ್ಸ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಇವತ್ತು. ಯಾರಿಗೇನು ಡೌಟ್ ಇಲ್ಲ ಅನ್ಕೊಂತೀನಿ. ಸೊ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ನಿಮ್ಗೆ ಡೈರೆಕ್ಟ್ ನಾನು ಕಾಲ್ ಮಾಡ್ಕೊಬಹುದು, ಇಲ್ಲ ಮೆಸೇಜ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಆಲ್. ಸೆಂಡ್ ದ ಯೂಟ್ಯೂಬ್ ಲಿಂಕ್ ಇನ್ ಸರ್ ನಿಮ್ದು ಫೋನ್ ನಂಬರ್ ಹೇಳಿ. ಸರ್ ಫೋನ್ ನಂಬರ್ ಸರ್ ಕಳ್ಸಿದೀನಿ ಸರ್, ಚಾಟ್ ಬಾಕ್ಸ್ ಅಲ್ಲಿ ಇದೆ, ತಗೊಬಹುದು. ಸರ್ ನಿಮ್ದು ನೇಮ್ ಹೇಳಿ. ನನ್ನ ಹೆಸರು ಮನೋಜ್ ಅಂತ ಸರ್. ಥ್ಯಾಂಕ್ ಯು ಸರ್. ಸರ್ ಅದು ಯೂಟ್ಯೂಬ್ ಅಲ್ಲಿ ಇರೋದು ಎಷ್ಟನೇ ವಿಡಿಯೋ ಸರ್? ಈಗ ನೀವು ಕಳ್ಸಿದ್ರಲ್ಲ ಮಾಡಲ್ದು. ಈ ಮಾಡೆಲ್ ನಾವು ಇನ್ನ ಅಪ್ಲೋಡ್ ಮಾಡಿಲ್ಲ, ಇವಾಗ ತಾನೇ ಸೆಷನ್ ತಗೊಂಡಿದ್ದೀನಿ. ಸೊ ಈ ಹಾ, ಸೆಷನ್ ಆಗಿದ್ಮೇಲೆ ರೆಕಾರ್ಡಿಂಗ್ ನ ಅಪ್ಲೋಡ್ ಮಾಡ್ಬೇಕು. ಹಾ ಎಸ್ ಸರ್, ಓಕೆ ಸರ್ ಯೂಟ್ಯೂಬ್ ಲಿಂಕ್ ಎಲ್ಲಿ ಸರ್? ಸರ್. ಇವತ್ತು ಮಾಡ್ತೀರಾ? ಮೇ ಬಿ ನಾಳೆ ಒಳಗೆ ಮಾಡ್ತೀನಿ. ಹಾ ಸರ್ ಓಕೆ. ಯೂಟ್ಯೂಬ್ ಲಿಂಕ್ ಎಲ್ಲಿದೆ ಅಂದೆ? ಹಲೋ ಸೊ ಬೇರೆ ಏನೇನು ಡೌಟ್ಸ್ ಇದೆಯಾ? ಇಲ್ಲ ಸರ್ ಬೇರೆ ಕೋಡ್ ಲಿಂಕ್ ಸರ್ ಕೋಡ್ ಲಿಂಕ್ ಕೋಡ್ ಲಿಂಕ್ ಹಾ ಎಸ್ ಸರ್. ಕಳಿಸ್ತೀನಿ, ಇವಾಗ ಈಗಲೇ ಕಳಿಸ್ತೀನಿ, ಚಾಟ್ ಬಾಕ್ಸ್ ಅಲ್ಲಿ ಕಳಿಸ್ತೀನಿ. ಓಕೆ ಸರ್. ಸೊ ಗ್ರೂಪ್ ಅಲ್ಲಿ ಒಂದ್ಸಲ ಕಳ್ಸಿದ್ದೀನಿ, ಚೆಕ್ ಮಾಡ್ಕೊಬಹುದು. ಬೇಕಂದ್ರೆ ಇಲ್ಲೂ ಓಕೆ ಸರ್. Zoom ಮೀಟಿಂಗ್ ಅಲ್ಲಿ ಕಳಿಸ್ತೀನಿ. ಹ್ಮ್ ಸೊ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ. ಓಕೆ. ಸೊ ಬೇರೆ ಏನಾದ್ರು ಕ್ವಾರೀಸ್ ಇದೆಯಾ ಟೀಚರ್ಸ್ ಆರ್ ಸ್ಟೂಡೆಂಟ್ಸ್?